ಎಲ್ರಿಗೂ ನಮಸ್ಕಾರ. ಶ್ರಾವಣ ಮಾಸ ಇನ್ನೇನು ಬಂದೇ ಬಿಡ್ತು. ಹಬ್ಬಗಳ ಸಾಲು ಶುರು. ಈ ಹಬ್ಬಗಳ ಪೈಕಿ ರಾಖಿ ಹಬ್ಬ ಕೂಡ ಒಂದು ಪ್ರಮುಖವಾದ ಹಬ್ಬ. ರಕ್ಷಾಬಂಧನ ಅಂತಂದ್ರೆ ಸಂಸ್ಕೃತದಲ್ಲಿ ರಕ್ಷಣೆಯ ಗಂಟು ಅಂತ ಅರ್ಥ. ಈ ರಾಖಿ ಹಬ್ಬದ ದಿನ ಸಹೋದರಿಯಾದವಳು ತನ್ನ ಒಡ ಹುಟ್ಟಿದವರಿಗೆ ಅಥವಾ ಸಹೋದರ ಸಂಬಂಧಿತ ವ್ಯಕ್ತಿಗೆ ಅವರ ಬಲಗೈಗೆ ಒಂದು ಪವಿತ್ರವಾದ ಬಣ್ಣದ ದಾರವನ್ನ ಕಟ್ತಾಳೆ. ಹಾಗೆ ಕಟ್ಟುಬಿಟ್ಟು ಅವರ ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸಂತೋಷಕ್ಕಾಗಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಅದೇ ರೀತಿ ಸಹೋದರ ಆದವನು ಈಕೆಯನ್ನ ನಾನು ಜೀವನ ಪರ್ಯಂತ ರಕ್ಷಣೆ ಮಾಡ್ತೇನೆ ಅನ್ನೋ ಪ್ರತಿಜ್ಞೆ ತೊಡೋದರ ಜೊತೆಗೆ ಆ ದಿನಕ್ಕೆ ಏನಾದ್ರೂ ಚಿಕ್ಕ ಪುಟ್ಟ ಉಡುಗೊರೆನ ನೀಡಿ ಸಂತೋಷ ಪಡಿಸುವಂತಹ ಒಂದು ಪದ್ಧತಿ ಹಿಂದಿನ ಕಾಲದಿಂದನೂ ನಡೆದು ಬಂದಿದೆ. ಈಗ ನೋಡಿ ಸ್ನೇಹಿತರೆ, ಮಾರುಕಟ್ಟೆಯಲ್ಲಿ ರಾಖಿ ಹಬ್ಬ ಬಂತು ಅಂದ ತಕ್ಷಣ ಇಡೀ ಮಾರುಕಟ್ಟೆ ಜಗಮಗ ಅನ್ನತ್ತೆ. ಎಲ್ಲ ಚಿಕ್ಕ ಪುಟ್ಟ ಅಂಗಡಿಗಳಲ್ಲೂ ಕೂಡ ಎಲ್ಲಾ ಬಗೆಯ ರಾಖಿಗಳು ಲಭ್ಯ. ಹಿಂದಿನ ಕಾಲದಲ್ಲಿ ಪವಿತ್ರ ಬಂಧನವಾಗಿದ್ದ ರಾಖಿ ಈಗಿನ ಕಾಲಕ್ಕೆ ಒಂದು ಟ್ರೆಂಡ್ ಆಗಿ ಮಾರ್ಪಾಟಾಗಿದೆ. ಸೆಲ್ಫಿ ತೆಕ್ಕೊಬೇಕು, ಫೋಟೋ ತೆಕ್ಕೊಬೇಕು, ಆ ಒಂದು ರಾಖಿ ಒಂದಕ್ಕಿಂತ ಒಂದು ದೊಡ್ಡದಿರ್ಬೇಕು, ಒಂದಕ್ಕಿಂತ ಇನ್ನೊಂದು ಚಂದ ಇರಬೇಕು. ಈ ರೀತಿ ಮಾರುಕಟ್ಟೆಯಲ್ಲಿ ಒಂದಕ್ಕಿಂತ ಒಂದು ವರ್ಷಕ್ಕಿಂತ ವರ್ಷ ಎನ್ನುವ ಭರಾಟೆಯಲ್ಲಿ ನೀಡುವ ಭರಾಟೆಯಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ಗಳ ಬಳಕೆ ಆಗ್ತಾ ಇರೋದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಅಲ್ಲಿ ನೋಡಿ, ಅದ್ರೊಳಗೆ ಪ್ಲಾಸ್ಟಿಕ್ ಲೇಯರ್ ಇರುತ್ತೆ. ರಾಖಿ ಅಂತ ನಾವೇನ್ ಮಾಡ್ತೀವಿ, ಒಂದು ಸಿಂಪಲ್ ರಾಖಿಯನ್ನ ನೀವು ನೋಡ್ತಾ ಬನ್ನಿ, ಪ್ಲಾಸ್ಟಿಕ್ ಲೇಯರ್ ಇರುತ್ತೆ. ಇಲ್ಲ ಅಂತಂದ್ರೆ ಪ್ಲಾಸ್ಟಿಕ್ ನೂಲುಗಳಿಂದ ಮಾಡಿರ್ತಾರೆ, ಅಥವಾ ಪ್ಲಾಸ್ಟಿಕ್ ಮಣಿಗಳಿಂದ ತಯಾರಾಗಿರುವಂತಹ ರಾಖಿ ಆಗಿರುತ್ತೆ. ಈ ರೀತಿಯದ್ದು ಏನಾಗತ್ತೆ ಅಂತಂದ್ರೆ, ಈ ರೀತಿಯ ರಾಖಿಗಳು ಆ ಹಬ್ಬದ ದಿನ ಏನೋ ಬಳಕೆ ಆಗತ್ತೆ, ಆಮೇಲೆ ಅಲ್ಲಿ ಇಲ್ಲಿ ಬಿಸಾಡಿ ಹೋಗುತ್ತೆ, ನಂತರ ಕಸದ ಬುಟ್ಟಿಗೆ ಹೋಗುತ್ತೆ, ಅಲ್ಲಿಂದ ಮುಂದಕ್ಕೆ ಅದು ಹೋಗೋದು ಭೂಮಿಗೆ ಹೋದ್ರೆ ಈ ವಸ್ತುಗಳು ಜೀರ್ಣ ಆಗತ್ವೆ? ಇಲ್ಲ, ಖಂಡಿತ ಇಲ್ಲ. ಹಾಗಾಗಿ ನಾವೇನು ರಕ್ಷಣೆಯ ಅರ್ಥಪೂರ್ಣ ಹಬ್ಬ ಅಂತ ಏನು ಮಾಡ್ತೀವೋ ಆ ರಕ್ಷಣೆಯ ಅರ್ಥಪೂರ್ಣತೆ ಇಲ್ಲಿ ನಮ್ಮ ಭೂಮಿಗೆ ನಾವು ಕೊಡುವಾಗ ಇರೋದಿಲ್ಲ. ಅಲ್ಲಿ ಅದು ಮಾಲಿನ್ಯದ ವಸ್ತುವಾಗಿ ಕೆಳಗಡೆ ಹೋಗುತ್ತೆ. ಸೊ ಅದೇ ಕಾರಣಕ್ಕಾಗಿ ಇದೇ ಕಳಕಳಿಯಿಂದ ನಾನೊಬ್ಳು ಹವ್ಯಾಸಿ ಆರ್ಟಿಸ್ಟು. ನಾನು ಕಳೆದ 5-6 ವರ್ಷಗಳಿಂದ ಪರಿಸರ ಸ್ನೇಹಿ ರಾಖಿಗಳನ್ನೇ ಮಾಡ್ತಾ ಬರ್ತಾ ಇದ್ದೀನಿ. ಪರಿಸರ ಸ್ನೇಹಿ ರಾಖಿಗಳು ಅಂತಂದ್ರೆ ಏನು ಅಂತ ಪ್ರಶ್ನೆ ಬರ್ಬೋದು. ಯಾವ ವಸ್ತು ಭೂಮಿಯಲ್ಲಿ ಜೀರ್ಣವಾಗುತ್ತದೆಯೋ, ಅದರಿಂದ ಮಾರಕವಿಲ್ಲವೋ, ತೊಂದರೆ ಇಲ್ಲವೋ ಅಂಥವುಗಳು ಪರಿಸರ ಸ್ನೇಹಿ ರಾಖಿಗಳು. ಹಾಗಾದ್ರೆ ಯಾವ ರೀತಿಯ ವಸ್ತುಗಳನ್ನ ನಾವು ಮಾಡ್ಬೋದು? ಒಂದೆರಡು ಉದಾಹರಣೆಗಳನ್ನ ನಾನು ನಿಮಗೆ ಕೊಡ್ತೀನಿ. ಈಗ ನೋಡಿ, ರಾಖಿಗಳು ಮಾಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಪಡೋದು ಬೇಡ. ಅತಿಯಾದ ದುಬಾರಿ ವಸ್ತುಗಳೇನು ಬೇಕಾಗಿಲ್ಲ. ನಾರ್ಮಲ್ ಕಾಟನ್ ಥ್ರೆಡ್ ತಗೊಂಡು ಅದರೊಳಗೆ ಒಂದು ಒಳ್ಳೆ ವಿನ್ಯಾಸದಲ್ಲಿ ನಾವು ಹೆಣೆದ್ರೂ ಕೂಡ ಒಂದು ರಾಖಿ ಆಗತ್ತೆ ಅದು. ಇಲ್ಲವೇ ನಮ್ಮದೇ ಆದ ಕೈ ಚಿತ್ರಗಳು ನೋಡಿ, ಇಲ್ಲೊಂದು ನಾನೊಬ್ಳು ಮಂಡಲ ಆರ್ಟಿಸ್ಟ್, ಸುಂದರವಾದ ಕೈ ಚಿತ್ರವನ್ನ ಬರೆದಿದ್ದೇನೆ. ಸೊ ಇದನ್ನ ಇಟ್ಬಿಟ್ಟು ಅದನ್ನ ರಾಖಿಯನ್ನಾಗಿ ಮಾಡಿ ಕಟ್ಟಿದ್ರು ಕೂಡ ಯಾವುದೇ ಸಹೋದರ ಅದನ್ನ ಸಂತೋಷದಿಂದ ಸ್ವೀಕರಿಸ್ತಾನೆ. ಅದೇ ರೀತಿ ಇಲ್ಲಿ ನೋಡಿ, ಒಂದು ಸೀಡ್ ಬಾಲ್ ರಾಖಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯ ರಾಖಿಗಳನ್ನ ಹೇಗ್ ಮಾಡೋದು ಅಂತಂದ್ರೆ, ಸಾವಯವ ಮಣ್ಣುಗಳನ್ನ ತೆಗೆದುಕೊಂಡು ಅದರೊಳಗೆ ನಮಗೆ ಬೇಕಾದ ಹೂವಿನ ಬೀಜ ಆಗ್ಲಿ, ತರಕಾರಿ ಬೀಜ ಆಗ್ಲಿ, ಹಣ್ಣಿನ ಬೀಜಗಳಾಗ್ಲಿ, ಅವು ಯಾವುದೇ ಒಂದು ಬೀಜಗಳನ್ನ ಇದ್ರ ಜೊತೆ ಸೇರಿಸ್ಬಿಟ್ಟು ಉಂಡೆ ಕಟ್ಟಿ ಇದನ್ನ ಒಣಗಿಸ್ಬಿಟ್ಟು ಈ ಉಂಡೆಯನ್ನ ಈ ರೀತಿಯ ಕೈಯಲ್ಲಿ ಮಾಡಿದಂತಹ ಚಿತ್ರಗಳ ಮೇಲೆ ಅಂಟಿಸ್ಬಿಟ್ಟು ಇದಕ್ಕೆ ದಾರವನ್ನ ಜೋಡಿಸ್ಬಿಟ್ಟು ಕೂಡ ರಾಖಿಯನ್ನ ಮಾಡಬಹುದು. ಸೊ ಹೀಗೆ ಮಾಡಿದಾಗ ಏನಾಗತ್ತೆ, ರಾಖಿ ಅಣ್ಣ ಕಟ್ಕೊಳ್ತಾನೆ. ಆಮೇಲೆ ನಂತರದಲ್ಲಿ ಈ ರಾಖಿಯನ್ನ ಆಸ್ ಇಟ್ ಈಸ್ ನಾವು ಪಾಟ್ನಲ್ಲಿ ಹಾಕಿದ್ರೆ ಅಥವಾ ಭೂಮಿಗೆ ಹಾಕಿದ್ರು ಕೂಡ ಇವೆಲ್ಲವೂ ಕರಗಿ ಹೋಗುತ್ತೆ. ಜೊತೆಗೆ ಅಲ್ಲಿ ಸುಂದರವಾದ ಗಿಡ ಹುಟ್ಟಿ ಬರುತ್ತೆ. ಸೊ ಪರಿಸರಕ್ಕೆ ನಾವು ಒಂದು ಸಪೋರ್ಟಿವ್ ಹಸಿರನ್ನ ಕೊಟ್ಟ ಹಾಗೆ ಆಗತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಪೇಪರ್ನ ನೆನೆಸ್ಬಿಟ್ಟು ಅವುಗಳಿಂದ ಹಿಟ್ ಮಾಡಿ ಅದಕ್ಕೆ ತುಳಸಿ ಬೀಜಗಳನ್ನ ಹಾಕ್ಬಿಟ್ಟು ಈ ರೀತಿಯ ಮೌಲ್ಡ್ ಕ್ರಿಯೇಟ್ ಮಾಡಿದೀನಿ ನಾನು. ಈ ಮೌಲ್ಡ್ ಕ್ರಿಯೇಟ್ ಮಾಡಿರೋದ್ರಿಂದ ಏನಾಗುತ್ತೆ, ಅದರೊಳಗೆ ಅದು ಒಂದು ಸುಂದರವಾದ ಚಿತ್ರ ಬರುತ್ತೆ. ನಮಗೆ ಬೇಕಾದ ಚಿತ್ರಗಳ ಜೊತೆ ಸೇರಿಸ್ಬಿಟ್ಟು ಜೋಡಿಸಿ ಈ ರೀತಿಯ ರಾಖಿಗಳನ್ನ ಮಾಡ್ಬೋದು. ಅದರ ಜೊತೆಗೆ ಹೀಗೆ ಸೆಣಬಿನ ದಾರ, ಇಲ್ಲಿ ನೋಡಿ, ಸಿಂಪಲ್ ಆಗಿ ಸೆಣಬಿನ ದಾರವನ್ನ ತೆಗೆದುಕೊಂಡು ಬಗೆಯ ಬಣ್ಣದ ಸೆಣಬಿನ ದಾರಗಳು, ಸೆಣಬಿನ ಬಟ್ಟೆಗಳು ಕೂಡ ಈಗ ಲಭ್ಯ. ಅವುಗಳನ್ನ ಬಳಸ್ಬಿಟ್ಟು ನಾವು ಸುಂದರವಾದ ಸಿಂಪಲ್ ಆಗಿ ರಾಖಿಗಳನ್ನ ಮಾಡಬಹುದು.